ನೆಕ್ಸ್ಟ್ ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ ತುಳಿತಾ ಇತ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಏನ ಅಪ್ಡೇಟು ಅಂತಂದ್ರೆ IPS ಅಧಿಕಾರಿ ವಿಕಾಸ್ ಕುಮಾರ್ ಇದ್ದಾರಲ್ಲ, ಅವರ ಅಮಾನತು ಆದೇಶವನ್ನ ರದ್ದು ಮಾಡಲಾಗಿದೆ. ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ರು, ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಈಗ ಆ ಆದೇಶವನ್ನ ರದ್ದು ಮಾಡಲಾಗಿದೆ. ವಿಕಾಸ್ ಕುಮಾರ್ ಅವರ ಅಮಾನತನ್ನ ರದ್ದುಪಡಿಸಿ CATಯಿಂದ ಮಹತ್ವದ ಆದೇಶವನ್ನ ಹೊರಹಾಕಿರೋದು. ವಿಕಾಸ್ ಅವರನ್ನ ಸೇವೆಯಲ್ಲಿ ಮುಂದುವರಿಸೋದಕ್ಕೆ CAT ಆದೇಶವನ್ನ ಹೊರಡಿಸಿದೆ. ಅಮಾನತುಗೊಂಡ ತಿಂಗಳನ್ನ ಕರ್ತವ್ಯದ ತಿಂಗಳು ಅಂತ ಪರಿಗಣಿಸಬೇಕು ಅಂತ, ಪೇಯ್ಡ್ ಲೀವ್ ಅಂತ ಹೇಳ್ತೀವಲ್ಲ ಹಂಗೆ. ಸೊ ಅಮಾನತಾಗಿರುವಂಥ ತಿಂಗಳುಗಳು ಅಥವಾ ದಿನಗಳು ಅದನ್ನ ಕರ್ತವ್ಯದ ತಿಂಗಳು ಅಂತ ಪರಿಗಣಿಸಬೇಕು. ಸರ್ಕಾರದ ಸಸ್ಪೆಂಡ್ ಆದೇಶವನ್ನು ಪ್ರಶ್ನೆ ಮಾಡಿ CAT ಮೆಟ್ಟಿಲೇರಿದ್ರು ವಿಕಾಸ್ ಕುಮಾರ್ ಅವರು. ಈಗ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರದ ಸಸ್ಪೆಂಡ್ ಆದೇಶವನ್ನು ಅದರ ವಿರುದ್ಧವಾಗಿ ಬಂದಿದೆ. ವಿಕಾಸ್ ಅವರ ಅಮಾನತನ್ನು ರದ್ದು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಮಾನತುಗೊಂಡಿದ್ದಂಥ ವಿಕಾಸ್ ಕುಮಾರ್ ಅವರ ಆದೇಶವನ್ನು ರದ್ದು ಮಾಡಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಅಂತೇಳಿ CATಲಿ? ಶರತ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ಸರ್ಕಾರ 5 ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ, ಅಂದರೆ ಅಮಾನತು ಮಾಡಿ ಆದೇಶವನ್ನು ಮಾಡಿತ್ತು. ಅದರಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಹಾಗೂ IPS ಆಫೀಸರ್ ಆಗಿದ್ದಂಥ ದಯಾನಂದ್ ಅವರು ಹಾಗೂ ಸೆಂಟ್ರಲ್ ವಿಭಾಗದ DCP ಆಗಿದ್ದಂತಹ ಶೇಖರ್ ಸೇರಿದಂತೆ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ACP ಇವರನ್ನು ಅಮಾನತು ಮಾಡಿ ಆದೇಶ ಮಾಡಿತ್ತು. ಈ ಆದೇಶವನ್ನು ಪ್ರಶ್ನೆ ಮಾಡಿ ವಿಕಾಸ್ ಕುಮಾರ್ ಅವರು ಒಂದು ಕ್ಯಾಟ್ಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಈ ರಾಜ್ಯ ಸರ್ಕಾರ ಏನು ಒಂದು ಅಮಾನತು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಅಂದರೆ ದಾಖಲೆಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗುತ್ತೆ. ಅದನ್ನು ಎತ್ತಿ ಹಿಡಿಯುವಂಥದ್ದು ಅಥವಾ ತಿರಸ್ಕಾರ ಮಾಡುವಂಥದ್ದು ಕೂಡ ಅದರ ವಿವೇಚನೆಗೆ ಬಿಟ್ಟಂತ ಅದೊಂದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಲೋಪದೋಷ ಹಾಗೂ ಕಮ್ಯುನಿಕೇಷನ್ ಇಂದಾಗಿ ಈ ಒಂದು ದುರ್ಘಟನೆ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿತ್ತು. ಸೊ ಆ ರಿಪೋರ್ಟ್ಗಳ ಆಧಾರದ ಮೇಲೆ ಏನು ತನಿಖೆಯನ್ನು ಮಾಡ್ತು, ಇದನ್ನು ಪ್ರಶ್ನೆ ಮಾಡಿ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಅಮಾನತನ್ನು ಈಗ ಆದೇಶ ರದ್ದು ಮಾಡಿದೆ. ಅಂದರೆ ಅವರನ್ನು ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಅಂತ. ಅಂದರೆ ಈ ಅಮಾನತನ್ನು ಆದೇಶ ಏನು ಒಂದು ಕ್ಯಾನ್ಸಲ್ ಮಾಡಿರೋ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ರಾಜ್ಯ ಸರ್ಕಾರ ಇವರಿಗೆ ಒಂದು ಪೋಸ್ಟಿಂಗನ್ನು ಕೊಡಬೇಕಾಗುತ್ತೆ. ಅದೇ ಒಂದು ಜಾಗಕ್ಕೆ ಪೋಸ್ಟಿಂಗ್ ಕೊಡ್ತಾರಾ ಅಥವಾ ಬೇರೆ ಆ ಒಂದು ಇಲಾಖೆಗೆ ಅವ್ರನ್ನ ವರ್ಗಾವಣೆ ಮಾಡ್ತಾರಾ, ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಅನ್ನೋಂಥದ್ದನ್ನು ಕೂಡ ಮುಂದೆ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಇದು ರಾಜ್ಯ ಸರ್ಕಾರದ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಹೋಗಿದ್ರಿಂದಾಗಿ ಸರ್ಕಾರಕ್ಕೆ ಸಹಜವಾಗಿಯೂ ಕೂಡ ಇದು ಒಂದು ರೀತಿಯಾದಂಥ ಮುಖಭಂಗ ಆಗಿರೋದ್ರಿಂದಾಗಿ ಎಲ್ಲಿ ಅವರಿಗೆ ಪೋಸ್ಟಿಂಗನ್ನು ಕೊಡ್ತಾರೆ ಅನ್ನೋಂಥದ್ದು ಕೂಡ ಪ್ರಶ್ನೆ. ಸದ್ಯ ಈಗ ಆ ಮೇಲ್ನೋಟಕ್ಕೆ ಈಗ ಅವರಿಗೆ ಒಂದು ಜಯ ಸಿಕ್ಕಿರುವಂಥದ್ದು. ಆದರೆ DCP ಹಾಗೂ ಕಮಿಷನರ್ ಆಗಿದ್ದಂಥವರು ಕೂಡ ಸರ್ಕಾರ ಒಂದು ಅಮಾನತು ಮಾಡಿದ್ದ ಅದನ್ನು ಪ್ರಶ್ನೆ ಮಾಡಿ ಅವರು ಮೇಲ್ಮನವಿ ಅಂದರೆ ಕ್ಯಾಟ್ಗೆ ಹೋಗಿರಲಿಲ್ಲ. ಆದರೆ ಈಗ ವಿಕಾಸ್ ಕುಮಾರ್ ಅವರು ಹೋಗಿರುವಂಥದ್ದು. ಸದ್ಯ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.